ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇದು ಶುಕ್ರವಾರ ಸಂಜೆ ಲಾಗ್ ಆಗಿರುತ್ತೆ. ಈ ಲಾಗ್ನ ನಾನು ಶನಿವಾರನೇ ಅಪ್ಲೋಡ್ ಮಾಡಬೇಕಾಗಿತ್ತು, ಆದರೆ ನನಗೆ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಡೋದಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ಇವತ್ತು ನಾನು ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ಒಂದು ಒಳ್ಳೆ ಗ್ರೇವಿ ರೆಸಿಪಿನ ತೋರಿಸ್ತಾ ಇದ್ದೀನಿ, ಮೊಟ್ಟೆ ಗ್ರೇವಿ ರೆಸಿಪಿನ. ಹಾಗಾಗಿ ವೀಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇನ್ನು ಇಲ್ಲಿ ಶುಕ್ರವಾರ ಸಂಜೆ ದೀಪ ಹಚ್ತಾ ಇದ್ದೆ. ಹಾಗೆ ಒಂದು ಸ್ವಲ್ಪ ಇವತ್ತು ಸಾಂಬ್ರಾಣಿ ಧೂಪನ ಹಾಕೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಧೂಪಕ್ಕೂ ಸಹ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಸಂಜೆ ಇಲ್ಲಿ ಗೋಧೂಳಿ ಸಮಯದಲ್ಲಿ ದೀಪನ ಹಚ್ಬಿಟ್ಟು ಅದಾದ ನಂತರ ನಾನಿಲ್ಲಿ ಸಾಂಬ್ರಾಣಿ ಧೂಪನ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆಲ್ಲ ಇಲ್ಲಿ ರೆಡಿ ಮಾಡ್ಕೊತಿದ್ದೀನಿ. ನಾನು ಸಾಮಾನ್ಯವಾಗಿ ಸಾಂಬ್ರಾಣಿ ಧೂಪನ ಹಾಕ್ತಾನೆ ಇರ್ತೀನಿ, ಆದರೆ ಇವತ್ತು ಬಿಳಿ ಸಾಸಿವೆನ ಬಳಸ್ಕೊಂಡು ಸಾಂಬ್ರಾಣಿ ಧೂಪ ಹಾಕೋಣ ಅಂತ ಹೇಳಿ ಗೋಧೂಳಿ ಸಮಯದಲ್ಲಿ ಈ ಥರ ಹಾಕ್ತಾಯಿದ್ದೀನಿ. ಈ ಥರ ಏನಕ್ಕೆ ಹಾಕ್ತಾರೆ ಅಂದರೆ ಮನೇಲಿ ಏನಾದರೂ ಕಿರಿಕಿರಿ ಇದ್ದಾಗ, ಅಶಾಂತಿ ಏನಾದರೂ ಇದ್ದಾಗ ಈ ಥರ ನಾವು ಧೂಪನ ಹಾಕಿದರೆ ಮನೆ ಒಂಥರ ನೋಡೋದಕ್ಕೂ ಸಹ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸಹ ಇವತ್ತು ಬಿಳಿ ಸಾಸಿವೆನ ಬಳಸ್ಕೊಂಡು ಮನೆ ತುಂಬ ನಾನಿಲ್ಲಿ ಸಾಂಬ್ರಾಣಿನ ಹಾಕ್ತಾಯಿದ್ದೀನಿ. ಈ ಥರ ನಾವೇನಾದರೂ ಬಿಳಿ ಸಾಸಿವೆನ ಬಳಸ್ಬಿಟ್ಟು ಸಾಂಬ್ರಾಣಿ ಹಾಕಿದ್ರೆ ಮೂಲೆನೂ ಸಹ ಇದನ್ನು ನಾವು ತೋರಿಸ್ಬೇಕಾಗುತ್ತೆ. ಅಂದರೆ ಮನೇಲಿ ಏನಾದರೂ ನಕಾರಾತ್ಮಕ ಶಕ್ತಿಗಳೇನಾದರೂ ಇದ್ದರೆ ಈ ಧೂಪದಿಂದ ಹೊರಗಡೆ ಹೋಗ್ತವೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಸಹ ಇಲ್ಲಿ ಮೂಲೆಗೂ ಸಹ ಈ ಥರ ಧೂಪನ ತೋರಿಸ್ಕೊಂಡು ಹೋಗ್ತಾಯಿದ್ದೀನಿ. ಅಡುಗೆ ಮನೆ, ಹಾಗೆ ಬಾತ್ರೂಮು, ಬೆಡ್ರೂಮು ಇದೆಲ್ಲನೂ ಇಲ್ಲಿ ತೋರಿಸ್ಬೇಕಾಗತ್ತೆ. ಇನ್ನು ಅದೆಲ್ಲ ತೋರಿಸ್ಕೊಂಡಾದ್ಮೇಲೆ ಮನೆ ಒಂಥರ ಏನೋ ಶಾಂತವಾಗಿತ್ತು. ಈ ಹೋಮ ಎಲ್ಲ ಮಾಡಿದಾಗ ಮನೆ ಯಾವ ಥರ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ, ಆ ಥರ ಸ್ಮೆಲ್ ಬರ್ತಾ ಇರುತ್ತೆ ಈ ಥರ ನಾವು ಧೂಪ ಹಾಕೋದ್ರಿಂದ. ನಾನು ಸಾಮಾನ್ಯವಾಗಿ ಧೂಪ ಹಾಕುವಾಗ ಏನು ಮಾಡ್ತೀನಿ ಅಂದರೆ ಪಲಾವ್ ಎಲೆ, ಹಾಗೆ ಲವಂಗ ಅದೆಲ್ಲ ಸೇರಿಸ್ಬಿಟ್ಟು ಹಾಕ್ತೀನಿ. ಇವತ್ತು ಇದಕ್ಕೆ ಬರೀ ಬಿಳಿ ಸಾಸಿವೆನ ಸೇರಿಸ್ಬಿಟ್ಟು ಧೂಪನ ಹಾಕಿದ್ದೀನಿ. ಇದು ಒಂಥರ ನಮಗೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಸಂಜೆ ಆದ ತಕ್ಷಣ ದೀಪ ಎಲ್ಲ ಹಾಕಿದ್ದೆ ಅಲ್ವಾ, ಅದನ್ನು ಒಂದು ಸ್ವಲ್ಪ ಹೊತ್ತು ಹಾಗೇ ಹಾಲಲ್ಲಿ ಇಟ್ಟಿದ್ದೆ. ಹಾಗೆ ಈ ಥರ ನಾವೇನಾದರೂ ಸಾಂಬ್ರಾಣಿ ಹಾಕಿದ್ರೆ ದೇವ್ರ ಮನೇಲಿ ಇಡೋದಕ್ಕೆ ಹೋಗ್ಬೇಡಿ, ಹೊರಗಡೆ ಇಡಿ. ಈ ಥರ ಹಾಲಲ್ಲಿ ಅಥವಾ ದೇವ್ರ ಮನೆ ಬಾಗಿಲು ಮುಂದೆ ಈ ಥರ ಇಡಿ. ಯಾಕಂದರೆ ನಾವು ಇದನ್ನು ಬಿಳಿ ಸಾಸಿವೆ ಎಲ್ಲ ಹಾಕ್ಬಿಟ್ಟು ಮಾಡಿರ್ತೀವಲ್ವ, ಹಾಗಾಗಿ. ಇನ್ನು ಧೂಪ ಎಲ್ಲ ಹಾಕಿದ ನಂತರ ಇವತ್ತು ಮೊಟ್ಟೆ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಲ್ವಾ, ಹಾಗಾಗಿ ಇಲ್ಲಿ ಮೊಟ್ಟೆನೂ ಸಹ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮನೆ ತುಂಬ ಯಾವ ಥರ ಹೊಗೆ ಹರಡ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಈ ಥರ ಹೊಗೆ ಹರಡ್ಕೊಂಡ್ರೆ ಮನೆ ತುಂಬ ಒಂಥರ ಚೆನ್ನಾಗಿ ಸುವಾಸನೆ ಬರ್ತಾ ಇರುತ್ತೆ, ಏನೋ ಒಂಥರ ಸಮಾಧಾನ ಅನ್ನೋ ಥರ ಫೀಲ್ ಬರ್ತಾ ಇರುತ್ತೆ. ವಾರದಲ್ಲಿ ಒಂದ್ಸರಿ ಅಥವಾ ಅಮಾವಾಸ್ಯೆ ಹುಣ್ಣಿಮೆಗೆ ಈ ಥರ ಮನೇಲಿ ನಾವು ಧೂಪ ಹಾಕಬೇಕಾಗತ್ತೆ. ನಾನಂತರೂ ವಾರದಲ್ಲಿ 2 ಸರಿ ಧೂಪ ಹಾಕ್ತೀನಿ. ಗುರುವಾರ ಹಾಗೆ ಶುಕ್ರವಾರ ಧೂಪನ ಹಾಕ್ತೀನಿ. ಕೆಲವೊಬ್ಬರು ಮಂಗಳವಾರ ಹಾಗೆ ಶುಕ್ರವಾರ ಹಾಕ್ತಾರೆ. ನಾನು ಗುರುವಾರ ರಾಯರ ಪೂಜೆ ಮಾಡೋದ್ರಿಂದ ಅವತ್ತೂ ಸಹ ನಾನು ಧೂಪನ ಹಾಕಿರ್ತೀನಿ. ಹಾಗಾಗಿ ಇವತ್ತು ಸಹ ಹೇಗಿದ್ದರೂ ಶುಕ್ರವಾರ ಇತ್ತು, ಸಂಜೆ ಟೈಮಲ್ಲಿ ಹಾಕಿದ್ರಾಯಿತು ಅಂತ ಇವತ್ತು ಈ ಥರ ಧೂಪನ ಹಾಕಿದೆ. ಇನ್ನು ಇಲ್ಲಿ ಮೊಟ್ಟೆನೂ ಸಹ ಬೇಯಕ್ಕಿಟ್ಟಿದ್ದೀನಿ. ಹಾಗೆ ಮೊಟ್ಟೆಗೆ ನೆನೆಸ್ಕೊಳ್ಳೋಕ್ಕೆ ಅಂತ ಇಲ್ಲಿ ಚಪಾತಿನೂ ಸಹ ಮಾಡ್ತಾಯಿದ್ದೀನಿ. ಚಪಾತಿ ಜೊತೆಗೆ ಈ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಸೈಡ್ ಮೊಟ್ಟೆನ ಬೇಯಕ್ಕಿಟ್ಬಿಟ್ಟು ಹಾಗೆ ಒಂದು ಸೈಡು ಚಪಾತಿ ಹಿಟ್ಟನ್ನು ಸಹ ಕಲಸಿಡ್ತಾಯಿದ್ದೀನಿ. ಇದನ್ನೇ ಈ ಥರ ಕಲಸಿಟ್ಬಿಟ್ರೆ ಮಾಡೋ ಹೊತ್ತಿಗೆ ಹಿಟ್ಟು ಸಹ ತುಂಬಾ ಚೆನ್ನಾಗಿ ನೆನೆದ್ಬಿಟ್ಟು ಚಪಾತಿ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವು ಚಪಾತಿ ಮಾಡೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಈ ಥರ ಹಿಟ್ಟನ್ನ ಕಲಸಿಟ್ಬಿಟ್ರೆ ಅದು ಚಪಾತಿ ಅನ್ನೋದು ಸಾಫ್ಟಾಗಿ ಬರುತ್ತೆ. ಇನ್ನು ಇಲ್ಲಿ ಚಪಾತಿ ಹಿಟ್ಟನ್ನು ಸಹ ಕಲಸಿದ್ದಾಯಿತು. ಅದಾದ ನಂತರ ಇಲ್ಲಿ ಗ್ರೇವಿಗೆ ಏನೇನು ಬೇಕು ನೋಡಿ ಅದನ್ನು ನಾನಿಲ್ಲಿ ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೇನು ಜಾಸ್ತಿ ಕಟ್ ಮಾಡೋವಂತಹ ತರಕಾರಿ ಏನಿರಲಿಲ್ಲ, ಬರೀ ಈರುಳ್ಳಿ, ಕೊತ್ತಂಬರಿ, ಹಾಗೆ ಟೊಮೆಟೊ, ಒಂದು ಸ್ವಲ್ಪ ಶುಂಠಿ, ಹಾಗೆ ಬೆಳ್ಳುಳ್ಳಿನೂ ಸಹ ಬೇಕಾಗಿತ್ತು. ಹಾಗಾಗಿ ಅದನ್ನೆಲ್ಲ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಎಲ್ಲದನ್ನು ಸಹ ನೀಟಾಗಿ ಕಟ್ ಮಾಡಿಕೊಂಡೆ. ಹಾಗೆ ಇನ್ನು ಒಂದು ಸ್ವಲ್ಪ ಮಸಾಲೆ ಹುರ್ಕೋಬೇಕಾಗಿತ್ತು. ಹಾಗಾಗಿ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಎಣ್ಣೆ ಕಾದಾದ ನಂತರ ಅದಕ್ಕೆ ಈ ಥರ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ 1 ಇಂಚ್ ಆಗೋಷ್ಟು ಶುಂಠಿ,
ಹಾಗೆ ಒಂದೆರಡು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನೂ ಸಹ ನಾನು ಸೇರಿಸ್ಕೊತಾ ಇದ್ದೀನಿ. ಈ ಥರ ನಾವು ಗ್ರೇವಿ ಮಾಡ್ತೀವಿ ಅಂದಾಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಗ್ರೇವಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲೊಂದು ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿನ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ. ಇನ್ನು ಅದೆರಡನ್ನೂ ಸಹ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇನ್ನು ಇದ್ರ ಜೊತೆಗೇನೆ ಖಾರಕ್ಕೆ ನಾನಿಲ್ಲಿ ಒಂದು 3 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ನೀವೇನಾದರೂ ಜಾಸ್ತಿ ಖಾರ ತಿಂತೀವಿ ಅಂದರೆ ನಿಮಗೆ ಖಾರ ಯಾವ ಥರ ಬೇಕು ನೋಡಿ ನೀವು ಆ ಥರ ಇಲ್ಲಿ ಹಸಿಮೆಣಸಿನ್ಕಾಯಿನ ಸೇರಿಸ್ಕೋಬೋದು. ಇನ್ನು ಹಾಗೆ ಇದ್ರ ಜೊತೆಗೇನೆ 1 ಇಂಚ್ ಆಗೋಷ್ಟು ಚಕ್ಕೆ ಹಾಗೆ 2-3 ಲವಂಗನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೇನೆ 1 ಸ್ಪೂನ್ ಆಗುವಷ್ಟು ಗಸಗಸೆ ಹಾಗೆ 1 ಸ್ಪೂನ್ ಆಗುವಷ್ಟು ಹುರಿಗಡ್ಲೆನೂ ಸಹ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೇ ಎಲ್ಲದನ್ನು ಸಹ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ 3 ಟೊಮೆಟೊನ ನಾನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಚಿಕ್ಕದಾಗಿರುವಂತಹ ಟೊಮೆಟೊ ತೊಗೊಂಡಿರೋದ್ರಿಂದ 3 ತೊಗೊಂಡಿದ್ದೀನಿ. ನೀವು ದೊಡ್ಡ ಸೈಜಲ್ಲಿರುವಂತಹ ಟೊಮೆಟೊ ತೊಗೊಂಡ್ರೆ 2 ಸಾಕಾಗುತ್ತೆ. ಇನ್ನು ಟೊಮೆಟೊನ ಹಾಕಿ ನೀಟಾಗಿ ಒಂದ್ಸರಿ ಫ್ರೈ ಮಾಡ್ಕೊಳ್ಳಿ. ಅದರ ಜೊತೆಗೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪನೇ ಕಾಯಿನ ತೊಗೊತಾ ಇದ್ದೀನಿ. ಕಾಯಿನೂ ಸಹ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ಇನ್ನು ಲಾಸ್ಟಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿನೂ ಸಹ ನಾನು ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಪುಡಿನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿ ಸ್ಟವ್ನ ಆಫ್ ಮಾಡಿ ಅದು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕಾಗುತ್ತೆ. ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ತೊಗೊಂಡು ಮಿಕ್ಸಿ ಜಾರಿಗೆ ಹಾಕಬೇಕಾಗುತ್ತೆ. ಮಿಕ್ಸಿ ಜಾರಿಗೆ ಹಾಕಿ ರುಬ್ಬೋದಕ್ಕೆ ಎಷ್ಟು ಬೇಕು ನೋಡಿ ನೀರು ಅಷ್ಟನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ನುಣ್ಣಗೆ ರುಬ್ಕೊಂಡ್ರೆ ಗ್ರೇವಿ ಅನ್ನೋದು ತಿಕ್ನೆಸ್ಸು ಸಹ ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ನೀವು ಇಲ್ಲಿ ರುಬ್ಕೋಬೇಕಾಗತ್ತೆ. ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ರುಬ್ಬಿದ್ದೀನಿ ಅಂತ ಹೇಳ್ಬಿಟ್ಟು ಈ ಥರ ನುಣ್ಣಗಾಗಬೇಕು. ಇನ್ನು ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಗ್ರೇವಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಇಲ್ಲಿ ಮೊಟ್ಟೆನ ಮೊದಲಿಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇನ್ನು ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಗೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಪುಡಿನ ಸೇರಿಸ್ಕೊಂಡು ಇಲ್ಲಿ ನೀಟಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೊಟ್ಟೆನ ನಾನು ಸೇರಿಸ್ಕೊತಾ ಇದ್ದೀನಿ. ಈ ಥರ ಮೊಟ್ಟೆನ ನಾವು ಕಟ್ ಮಾಡೋದ್ರಿಂದ ನಾವು ಹಾಕುವಂತಹ ಮಸಾಲ ಮೊಟ್ಟೆ ಒಳಗಡೆ ಸಹ ನೀಟಾಗಿ ಇಟ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ಮೊಟ್ಟೆನ ಹಾಕ್ಬಿಟ್ಟು ಈ ಥರ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕಾಗುತ್ತೆ. ಇನ್ನು ಇಲ್ಲಿ ಮೊಟ್ಟೆನೂ ಸಹ ನೀಟಾಗಿ ಫ್ರೈ ಆಯಿತು. ಇದನ್ನು ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ. ಇನ್ನು ಇದಕ್ಕೇನೆ ಇನ್ನೊಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ನಾನು. ಇಲ್ಲಿ ಆಲ್ರೆಡಿ ಎಣ್ಣೆ ಇದೆ ಅಲ್ವಾ, ಅದು ಹಾಗಾಗಿ ಇನ್ನು ಅದಕ್ಕೆ ಗ್ರೇವಿ ಮಾಡೋದಕ್ಕೆ ಎಷ್ಟು ಬೇಕು ನೋಡಿ ಎಣ್ಣೆ ಅಷ್ಟನ್ನು ಸೇರಿಸ್ಕೊಂಡು ಇದಕ್ಕೆ ನಾವೇನು ಮೊದಲೇ ರುಬ್ಬಿಟ್ಕೊಂಡಿರ್ತೀವಲ್ವ ಮಸಾಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಎಕ್ಸ್ಟ್ರಾ ಏನಾದರೂ ಈರುಳ್ಳಿ ಅದೆಲ್ಲ ಬೇಕಾದರೆ ನೀವು ಈ ಹಂತದಲ್ಲಿ ಈರುಳ್ಳಿನ ಫ್ರೈ ಮಾಡಿ ಅದಾದ ನಂತರ ಮಸಾಲಾನ ಸೇರಿಸ್ಕೋಬಹುದು. ನಾನಿಲ್ಲಿ ಈರುಳ್ಳಿ ಏನೂ ಹಾಕೊತ ಇಲ್ಲ, ಯಾಕಂದರೆ ರುಬ್ಬೋದಕ್ಕೇ ಎಲ್ಲ ಹಾಕಿರ್ತೀವಲ್ವ, ಹಾಗಾಗಿ ನಾನು ಎಕ್ಸ್ಟ್ರಾ ಏನೂ ಸೇರಿಸ್ಕೊತಾ ಇಲ್ಲ ಇಲ್ಲಿ. ಇನ್ನು ಎಣ್ಣೆ ಕಾದಾದ ನಂತರ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಏನು ಹಾಕಿರ್ತೀವಲ್ವ ಅದನ್ನು ಸಹ ನಾವು ನೀಟಾಗಿ ಇಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಆಲ್ರೆಡಿ ನಾವು ಹುರಿದ್ಬಿಟ್ಟು ಮಸಾಲಾನ ರುಬ್ಬಿರೋದ್ರಿಂದ ಜಾಸ್ತಿ ಹೊತ್ತು ಫ್ರೈ ಮಾಡುವಂತಹ ಅಗತ್ಯತೆ ಇರಲ್ಲ. ಇನ್ನು 1 ನಿಮಿಷ ಇದನ್ನ ಫ್ರೈ ಮಾಡಿಕೊಂಡು ಗ್ರೇವಿಗೆ ಎಷ್ಟು ಬೇಕು ನೋಡಿ ನೀರು ಅಷ್ಟನ್ನು ಸೇರಿಸ್ಕೊಂಡಿದ್ದನ್ನು ಒಂದ್ಸರಿ ಕುದಿ ಬರೋದಕ್ಕೆ ಬಿಟ್ಬಿಡಬೇಕಾಗತ್ತೆ. ನಾನಿಲ್ಲಿ ನೀರನ್ನು ಒಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಕುದೀತಾ ನೀರು ಕಡಿಮೆ ಆಗ್ತಾ ಇರುತ್ತೆ. ಹಾಗೆ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಗಟ್ಟಿಯಾಗಿಬಿಡುತ್ತೆ. ನಾವು ಮೊದಲೇ ನೀರನ್ನ ಕಡಿಮೆ ಹಾಕಿಬಿಟ್ರೆ ಇನ್ನಷ್ಟು ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಇನ್ನು ನೀರನ್ನ ಸೇರಿಸ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಇಲ್ಲಿ. ಹಾಗೆ ನಾವೇನು ಮೊಟ್ಟೆ ಫ್ರೈ ಮಾಡೋದಕ್ಕೆ ಅಚ್ಚ ಖಾರದ ಪುಡಿ ಹಾಗೆ ಅರಿಶಿನ ಪುಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಸಹ ಈ ಹಂತದಲ್ಲಿ ಸೇರಿಸ್ಕೊತಿದ್ದೀನಿ. ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೋಬೇಕಾಗತ್ತೆ. ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಒಂದು ಕುದಿ ಬರಬೇಕು. ಕುದಿ ಬರೋದಕ್ಕೆ ಬಿಟ್ಬಿಡಬೇಕಾಗತ್ತೆ. ಮೇಲ್ಗಡೆ ಎಣ್ಣೆ ತೇಲ್ ಬರ್ತಾ ಇರುತ್ತೆ. ಆ ಥರ ಆದಾಗ ಪರ್ಫೆಕ್ಟಾಗಿ ಗ್ರೇವಿ ಅನ್ನೋದು ಕುದಿ ಬಂದಿದೆ ಅಂತ ಅರ್ಥ. ಏನಂದರೆ ನಾವು ಎಣ್ಣೆ ಜಾಸ್ತಿ ಹಾಕಿದಾಗ ಎಣ್ಣೆ ಜಾಸ್ತಿ ತೇಲ್ ಬರ್ತಾ ಇರುತ್ತೆ. ನಾವು ಎಣ್ಣೆ ಕಡಿಮೆ ಹಾಕಿದಾಗ ಅಷ್ಟಾಗಿ ಎಣ್ಣೆ ಅನ್ನೋದು ಕಾಣಿಸೋದಿಲ್ಲ. ನಾನಿಲ್ಲಿ ಎಣ್ಣೆನ ಕಡಿಮೆ ಹಾಕಿರೋದ್ರಿಂದಲೇ ಅಷ್ಟಾಗಿ ಇಲ್ಲಿ ಸೈಡಲ್ಲೆಲ್ಲ ಎಣ್ಣೆ ಅನ್ನೋದು ಕಾಣ್ತಾ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಗ್ರೇವಿ ಯಾವ ಥರ ಕುದೀತಾ ಇದೆ ಅಂತ. ಇದನ್ನು ಒಂದ್ಸರಿ ಈ ಥರ ಇನ್ನೊಂದ್ಸರಿ ಮಿಕ್ಸ್ ಮಾಡಿಕೊಂಡು ನಾವೇನು ಮೊದಲೇ ಹುರಿದಿಟ್ಕೊಂಡಿದ್ವಿ ನೋಡಿ ಮೊಟ್ಟೆನ ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಮೊಟ್ಟೆನೂ ಸಹ ಸೇರಿಸ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇದಕ್ಕೆ ಮಸಾಲೆ ಎಲ್ಲ ಹಿಡ್ಕೋಬೇಕು ನೋಡಿ. ಹಾಗಾಗಿ ನಾವೇನು ಮೊಟ್ಟೆ ಕಟ್ ಮಾಡಿ ಹಾಕಿದ್ದೀವಲ್ವ ಅದರೊಳಗಡೆ ಎಲ್ಲ ನೀಟಾಗಿ ಮಸಾಲೆ ಇಟ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ಕುದಿಯೋದಕ್ಕೆ ಈ ಥರ ಲಿಡ್ನ ಕ್ಲೋಸ್ ಮಾಡಿ ನಾನು ಒಂದು 2-3 ನಿಮಿಷ ಬಿಡ್ತೀನಿ ಅಷ್ಟೇ. 2-3 ನಿಮಿಷ ಆದ ನಂತರ ನೋಡ್ತಾ ಇರ್ಬೋದು ನೀವು ಗ್ರೇವಿ ಅನ್ನೋದು ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಇದನ್ನು ಈ ಥರ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಗ್ರೇವಿ ಕೆಳಗಡೆ ಗಟ್ಟಿಯಾಗಿ ಹಾಗೆ ಕುತ್ಕೊಂಡಿರುತ್ತೆ, ಮೇಲ್ಗಡೆ ನೀರಾಗಿರುತ್ತೆ. ಈ ಥರ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಇನ್ನು ನೋಡ್ತಾ ಇರ್ಬೋದು ನೀವು ಗ್ರೇವಿ ಹದ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಬಿಸಿ ಇರುವಾಗ ಈ ಥರ ಇರುತ್ತೆ. ಇನ್ನು ಇದು ತಣ್ಣಗಾದ್ಮೇಲೆ ಇನ್ನಷ್ಟು ಗಟ್ಟಿಯಾಗುತ್ತೆ. ಹಾಗಾಗಿ ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇನ್ನು ಮೇಲ್ಗಡೆ ರೋಸ್ಟೆಡ್ ಕಸ್ತೂರಿ ಮೆಂತಿನ ಸೇರಿಸ್ಕೊತಾ ಇದ್ದೀನಿ. ಕಸ್ತೂರಿ ಮೆಂತಿನ ಸೇರಿಸ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ರೆ ರೆಡಿನೇ ಆಗೋಗುತ್ತೆ. ಇನ್ನು ನಿಮ್ಮ ಹತ್ರ ಏನಾದರೂ ಫ್ರೆಶ್ ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮನ್ನು ಸಹ ಸೇರಿಸ್ಕೋಬಹುದು. ನಾನಿಲ್ಲಿ ಫ್ರೆಶ್ ಕ್ರೀಮ್ ಇರಲಿಲ್ಲ, ಹಾಗಾಗಿ ಇಲ್ಲಿ
ಸೇರಿಸ್ಕೊಳ್ಳೋದಕ್ಕೇನು ಹೋಗಿಲ್ಲ. ಹಾಗೆ ಇಲ್ಲಿ ಬೆಣ್ಣೆನೂ ಸಹ ನಾನು ಸೇರಿಸ್ಕೊತಾ ಇದ್ದೀನಿ. ಬೆಣ್ಣೆ ಆಪ್ಷನಲ್ಲು, ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬಹುದು. ಇನ್ನು ಇಲ್ಲಿ ಗ್ರೇವಿನೂ ಸಹ ರೆಡಿ ಆಯಿತು. ಹಾಗೆ ಪಕ್ಕದಲ್ಲಿ ರೈಸನ್ನು ಸಹ ನಾನು ರೆಡಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇನ್ನು ಊಟ ಮಾಡೋದಕ್ಕೂ ಸಹ ಇನ್ನೂ ಟೈಮ್ ಇತ್ತಲ್ವ, ಬಿಸಿ ಬಿಸಿಯಾಗಿ ಆಮೇಲೆ ಚಪಾತಿ ಮಾಡೋಣ ಅಂತೇಳಿ ಫಸ್ಟು ಬಟ್ಟೆನ ಮಡಿಸ್ತಾ ಇದ್ದೀನಿ. ನಾನೇನಂದರೆ ಈ ಥರ ಏನಾದರೂ ಕೆಲಸ ಮಾಡುವಾಗ ನಮ್ಮಮ್ಮಂಗೆ ಅಥವಾ ಯಾರಿಗಾದರೂ ಫೋನ್ ಹಚ್ಬಿಟ್ಟು ಈ ಥರ ಕೆಲಸನ ಮಾಡ್ಕೊತೀನಿ. ನಾವು ಹಾಗೆ ಒಬ್ಬರೇ ಕೆಲಸ ಮಾಡ್ತಾಯಿದ್ರೆ ಕೆಲಸ ಮಾಡೋದಕ್ಕೆ ಬೇಜಾರಾಗ್ಬಿಡುತ್ತೆ. ಅಯ್ಯೋ ಬಟ್ಟೆ ಮಡಚ್ಬೇಕಾ, ಅಯ್ಯೋ ಪಾತ್ರೆ ತೊಳಿಬೇಕಾ ಅಂತ ಅನ್ನಿಸ್ತಾ ಇರುತ್ತೆ. ನಾನು ಎಷ್ಟೊಂದು ಸರಿ ಇದೇ ಥರನೇ ಮಾಡೋದು. ಏನಾದರೂ ಬಟ್ಟೆ ಮಡ್ಚೋದಿರುವಾಗ ಅಥವಾ ಪಾತ್ರೆ ಏನಾದರೂ ಜಾಸ್ತಿ ಏನಾದರೂ ಇದ್ದಾಗ ಈ ಥರ ನಮ್ಮ ಅಮ್ಮಂಗೆ ಅಥವಾ ನಮ್ಮ ಚಿಕ್ಕಮ್ಮ ಯಾರಿಗಾದರೂ ಫೋನ್ ಹಚ್ಬಿಡ್ತೀನಿ. ಅವ್ರ ಜೊತೆ ಮಾತಾಡಿಕೊಂಡು ಈ ಥರ ಕೆಲಸ ಮಾಡೋದ್ರಿಂದ ಕೆಲಸ ಮಾಡಿದ್ವೋ ಇಲ್ಲವೋ ಅನ್ನೋ ಥರ ಆಗುತ್ತೆ. ಹಾಗಾಗಿ ನಾನು ಯಾವಾಗ್ಲೂ ಬಟ್ಟೆ ಮಡ್ಚುವಾಗ, ಪಾತ್ರೆ ತೊಳೆಯುವಾಗ ಯಾರಿಗಾದ್ರೂ ಒಬ್ರಿಗೆ ಕಾಲ್ ಮಾಡಿ ನಾನು ಈ ಥರನೇ ಮಾಡೋದು. ನೀವು ಈ ಥರ ಮಾಡ್ತೀರಾ ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಒಂದು ಸರಿ ಏನಾದರೂ ಈ ಥರ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ, ನಿಮಗೂ ಸಹ ಇದು ವರ್ಕ್ ಆಗುತ್ತೆ. ಇನ್ನು ಇಲ್ಲಿ ಬಟ್ಟೆನೆಲ್ಲ ಮಡಚಿ ಅದಾದ ನಂತರ ಇನ್ನು ಊಟದ ಟೈಮು ಸಹ ಆಗಿತ್ತು. ಹಾಗೆ ನನ್ನ ಮಗನೂ ಕ್ಲಾಸೆಲ್ಲ ಮುಗಿಸ್ಕೊಂಡು ಬಂದಿದ್ದ. ಇನ್ನು ಹೊಟ್ಟೆನೂ ಸಹ ಹಸಿತಾಯಿತ್ತು ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಬೇಗನೆ ಚಪಾತಿನ ಮಾಡಿ ಕೊಡ್ತಾಯಿದ್ದೀನಿ. ನಾನು ಯಾವಾಗಲೂ ಇದೇ ಥರನೇ ಊಟಕ್ಕೆ ಕೂತ್ಕೊಂಡಾಗ್ಲೇ ಚಪಾತಿ ಮಾಡಿಬಿಡ್ತೀನಿ. ಅದೇನೋ ಗೊತ್ತಿಲ್ಲ, ಬಿಸಿ ಬಿಸಿಯಾಗಿ ಚಪಾತಿ ತಿಂತಾಯಿದ್ರೆ 2 ತಿನ್ನೋರು 3 ತಿಂತಾರೆ. ಹಾಗಾಗಿ ನಾನು ಯಾವಾಗಲೂ ಈ ಥರ ಫಸ್ಟಿಗೆ ಚಪಾತಿನ ಲಟ್ಟಿಸ್ಕೊಂಡು ಅದಾದ ನಂತರ ಇಲ್ಲಿ ಬೇಯಿಸೋದಕ್ಕೆ ಶುರು ಮಾಡ್ತೀನಿ. ಇನ್ನು ಚಪಾತಿನೂ ಸಹ ರೆಡಿ ಆಗಿತ್ತಲ್ವ, ಹಾಗೆ ಮಕ್ಕಳಿಗೂ ಸಹ ಹೊಟ್ಟೆ ಹಸುವಾಗಿತ್ತು. ಇನ್ನು ಒಂದು ಸೈಡ್ ಅವರಿಗೆ ಚಪಾತಿ ಬೇಯಿಸ್ಕೊಂಡೆ ಇಲ್ಲಿ ಊಟನ ಬಡಿಸ್ತಾ ಇದ್ದೀನಿ. ಹಾಗೆ ನೀವು ಇಲ್ಲಿ ಗ್ರೇವಿ ನೋಡ್ತಾ ಇರ್ಬೋದು. ನಾನು ಆವಾಗಲೇ ರೆಡಿ ಮಾಡಿದಾಗ ಯಾವ ಥರ ಹದದಲ್ಲಿತ್ತು, ಇವಾಗ ಯಾವ ಥರ ಗಟ್ಟಿಯಾಗಿದೆ ಅಂತ ಹೇಳಿಬಿಟ್ಟು ಇನ್ನು ಫಸ್ಟಿಗೆ ಇಲ್ಲಿ ನನ್ನ ಮಗನಿಗೆ ಊಟನ ಹಾಕ್ಕೊಡ್ತಾಯಿದ್ದೀನಿ. ಅದಾದ ನಂತರ ನನ್ನ ಮಗಳಿಗೆ ಹಾಕ್ಕೊಡ್ತೀನಿ. ಅವರಿಬ್ಬರದ್ದು ಊಟ ಆದ ನಂತರ ನಾನು ಊಟನ ಮುಗಿಸ್ಕೊತೀನಿ. ಫಸ್ಟು ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡ್ಕೊಂಬಿಟ್ರೆ ಆಮೇಲೆ ತಾಯಿಯಂದ್ರೂ ಸಹ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅಲ್ವ. ಹಾಗಾಗಿ ಫಸ್ಟಿಗೆ ಇಲ್ಲಿ ಮಕ್ಕಳಿಗೆ ಊಟಕ್ಕೆ ಹಾಕ್ಕೊಡ್ತಾಯಿದ್ದೀನಿ. ಇನ್ನು ಹಾಗೆ ನೀವು ಈ ಗ್ರೇವಿನ ಚಪಾತಿ ಜೊತೆಗೆ ಅಲ್ಲೇ ದೋಸೆಗೂ ಸಹ ತಿನ್ಬೋದು. ಹಾಗೆ ನಾನು ಕುಲ್ಚಾ ಜೋಳದ ರೊಟ್ಟಿಗೂ ಸಹ ತುಂಬಾ ಚೆನ್ನಾಗಿರುತ್ತೆ. ರೈಸಿಗೂ ಸಹ ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತು ಸಾಂಬಾರೇನೂ ಮಾಡಿರಲಿಲ್ಲ, ಯಾಕಂದರೆ ಗ್ರೇವಿ ಇತ್ತಲ್ವ. ಗ್ರೇವಿದ ಜೊತೆಗೇ ರೈಸ್ನ ಹಾಕ್ಕೊಂಡು ತಿನ್ನೋದಕ್ಕೆ ಸರಿ ಹೋಗುತ್ತೆ ಅಂತ ಸಾಂಬಾರನ್ನೂ ಸಹ ಏನೂ ಮಾಡಿರಲಿಲ್ಲ. ಹಾಗಾಗಿ ಈ ಗ್ರೇವಿನೇ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನು ನಾಳೆ ಶನಿವಾರ ನಾವು ತಿನ್ನೋದಿಲ್ಲ ನಾನ್ ವೆಜ್ ಎಲ್ಲ. ಹಾಗೆ ಮೊಟ್ಟೆನೂ ಸಹ ತಿನ್ನೋದಕ್ಕೇನು ಹೋಗಲ್ಲ. ಹಾಗಂತ ಇವತ್ತು ಎಷ್ಟು ಬೇಕೋ ಅಷ್ಟು ಮಾತ್ರ ನಾನಿಲ್ಲಿ ಗ್ರೇವಿ ಹಾಗೆ ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಮಕ್ಕಳಿಗೂ ಸಹ ನಾನು ಊಟನ ಹಾಕ್ಕೊಟ್ಟೆ. ಇನ್ನು ಇಲ್ಲಿ ನಾನು ಚಪಾತಿನ ಬೇಯಿಸ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಊಟದ ಟೈಮು ಸಹ ಆಗಿತ್ತಲ್ವ, 8:30 ಎಲ್ಲ ಆಗಿಬಿಟ್ಟಿತ್ತು. ಒಂದೊಂದು ಸರಿ ಏನಂದರೆ 9:30 10 ಗಂಟೆ ಆದ್ರೂ ಹೊಟ್ಟೆ ಹಸಿತಾ ಇರೋಲ್ಲ. ಒಂದೊಂದು ಸರಿ ಸಂಜೆ ಏನಾದರೂ ಸ್ನ್ಯಾಕ್ಸ್ ಏನೂ ಮಾಡಿರಲಿಲ್ಲ ಅಂದರೆ 8 ಗಂಟೆ 8:30 ಹೊಟ್ಟೆ ಹಸಿವಾಗ್ತಾ ಇರುತ್ತೆ. ಹಾಗಾಗಿ ಹೇಗಿದ್ದರೂ ಅಡುಗೆ ಎಲ್ಲ ರೆಡಿಯಾಗಿತ್ತು. ಇನ್ನು ನಾನು ಸಹ ಊಟಕ್ಕೆ ಬಡಿಸ್ಕೊಂಡ್ರೆ ಆಯಿತು ಅಂತ ಹೇಳಿ ಊಟಕ್ಕೆ ಬಡಿಸ್ಕೊತಾ ಇದ್ದೀನಿ. ಇನ್ನು ನೋಡಿ, ಇವತ್ತಿನ ನೈಟ್ ಊಟ ನಮ್ಮನೇಲಿ ಈ ಥರ ಇತ್ತು. ಚಪಾತಿ ಹಾಗೆ ಮೊಟ್ಟೆ ಗ್ರೇವಿ ಸಖತ್ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಈರುಳ್ಳಿ ಹಾಗೆ ಒಂದು ಲೆಮನ್ನ ನಾನು ಬಡಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಸಲಾಡು ಸಹ ತಿನ್ಬೋದು. ಸೂಪರ್ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಮನೇಲಿ ನೀವು ಸಹ ಟ್ರೈ ಮಾಡಿ, ಟೇಸ್ಟ್ ನೋಡಿ ನನಗೆ ಕಾಮೆಂಟ್ ಮಾಡಿ. ಇನ್ನು ಊಟನೆಲ್ಲ ಮುಗಿಸ್ಕೊಂಡು ಇನ್ನು ಪಾತ್ರೆ ತೊಳೆಯೋದು ಅದೆಲ್ಲ ಇರುತ್ತಲ್ವ, ಆ ಕೆಲಸನೂ ಸಹ ನಾನಿಲ್ಲಿ ಮುಗಿಸ್ಕೊತಾ ಇದ್ದೀನಿ. ಹಾಗೆ ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ವ್ಲಾಗು, ನಾನು ಮಾಡಿರುವಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು. ಬಾಯ್.